ಇನ್ನು ಎಸ್ಎಂ ಕೃಷ್ಣ ಪಾರ್ಥಿವ ಶರೀರಕ್ಕೆ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಎಸ್ಎಂಕೆ ಕುಟುಂಬದವರಿಂದ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಮನೆಯಲ್ಲೇ ಪೂಜೆಯನ್ನ ಸಲ್ಲಿಸಿದ್ದಾರೆ ಎಸ್ಎಂಕೆ ಕುಟುಂಬಸ್ಥರು. ಈಗಾಗಲೇ ಪೂಜೆ ನೆರವೇರಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ. ವಾಹನ ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ ವಾಹನದ ಮುಖಾಂತರವಾಗಿ ಶಿಫ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ನೋಡ್ತಾ ಇದ್ದೀರಿ. ಈಗಾಗಲೇ ವಿಧಿವಿಧಾನಗಳು ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡೋಕ್ಕೂ ಮುಂಚೆ ಕುಟುಂಬಸ್ಥರಿಂದ ಒಂದು ಪೂಜೆಯನ್ನು ಮಾಡಲಾಗುತ್ತೆ. ಈಗಾಗಲೇ ಕುಟುಂಬಸ್ಥರು ಪೂಜೆಯನ್ನು ನೆರವೇರಿಸಿದ್ದಾರೆ. ಇನ್ನು ಕೆಲವೇ ನಿಮಿಷಗಳು ಮಾತ್ರ. ಅದಾದ ನಂತರದಲ್ಲಿ ವಾಹನದ ಮುಖಾಂತರವಾಗಿ ಮೆರವಣಿಗೆಯ ಮೂಲಕವಾಗಿ ಹುಟ್ಟೂರು ಮದ್ದೂರಿನ ಸೋಮನಹಳ್ಳಿಗೆ ಪಾರ್ಥಿವ ಶರೀರ ರವಾನೆ ಆಗುತ್ತೆ. ಈಗಾಗಲೇ ಮುಂಚೆಯೇ ತಿಳಿಸಿರುವ ಹಾಗೆ 4 ಕಡೆಗಳಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಯಾಕೆಂದ್ರೆ ಎಸ್ಎಂ ಕೃಷ್ಣ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ಕೃಷ್ಣ ಅವರ ಬೆಂಬಲಿಗರು ಆ ರೀತಿ ಇದ್ದಾರೆ, ಅಭಿಮಾನಿ ಬಳಗ ಆ ರೀತಿ ಇದೆ. ಹೀಗಾಗಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡುವುದಕ್ಕೆ 4 ಕಡೆಗಳಲ್ಲಿ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿದೆ. ಇನ್ನು ಮದ್ದೂರಿನಲ್ಲಿ ಜನಿಸಿ ವಿದೇಶದವರೆಗೆ ಹೆಸರು ಮಾಡಿದ್ರು ಎಸ್ಎಂ ಕೃಷ್ಣ ಅವರು. ಎಸ್ಎಂ ಕೃಷ್ಣ ಅವರ ಗುಣಗಾನ ಮಾಡಿದ್ದಾರೆ ಚಲುವರಾಯಸ್ವಾಮಿ, ಮಂಡ್ಯ ಉಸ್ತುವಾರಿಯಾಗಿರುವಂತಹ ಚಲುವರಾಯಸ್ವಾಮಿ. ಈಗ ಅವರ ಅಂತಿಮ ಕ್ರಿಯೆಯ ಕ್ಷಣದಲ್ಲಿದ್ದೀವಿ. ನಿಜಕ್ಕೂ ದುಃಖ ಆಗತ್ತೆ ಈ ಒಂದು ಕ್ಷಣವನ್ನ ನಾವು ಈ ಕ್ಷಣದಲ್ಲಿ ಇದ್ದೀವಿ ಅನ್ನುವಂಥದ್ದು. ಇಲ್ಲಿಂದ ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ ಈ ಮಾರ್ಗವಾಗಿ ತೆಗೆದುಕೊಂಡು ಹೋಗ್ತೀವಿ ಯಾತ್ರೆಯನ್ನ ಅಂತ ಹೇಳಿದರೆ ಕೊನೆಗೆ ಪಾರ್ಥಿವ ಶರೀರ ಸೋಮನಹಳ್ಳಿ ತಲುಪತ್ತೆ. 3 ಗಂಟೆಯಿಂದ 4 ಗಂಟೆ ಒಳಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ನಡೆಯಲಿರುವಂತಹ ಅಂತ್ಯಕ್ರಿಯೆ. ಸೊ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಕೊಟ್ಟಿರುವಂತಹ ಹೇಳಿಕೆ ಇದು. ಸೊ ನಿನ್ನೆಯಿಂದಲೂ ಕೂಡ ಚಲುವರಾಯಸ್ವಾಮಿ, ಮಂಡ್ಯ ಉಸ್ತುವಾರಿ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇವರಿಬ್ಬರು ಕೂಡ ಈ ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳ ಮೇಲುಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಅದರಲ್ಲೂ ಮುಂಚೂಣಿಯಲ್ಲಿ ನಿಂತಿರುವಂತಹ ಡಿಕೆ ಶಿವಕುಮಾರ್ ಅವರು. ಯಾಕಂದರೆ ಎಸ್ಎಂ ಕೃಷ್ಣ ಅವರು ಡಿಕೆ ಶಿವಕುಮಾರ್ ಅವರಿಗೆ ರಾಜಕೀಯ ಗುರು ಕೂಡ ಹೌದು. ಒಬ್ಬ ತಂದೆ ಸ್ಥಾನದಲ್ಲಿ ಇದ್ದಂಥವರು ಎಸ್ಎಂ ಕೃಷ್ಣ ಅವರು ಡಿಕೆ ಶಿವಕುಮಾರ್ ಅವರಿಗೆ, ಜೊತೆಗೆ ಅವರ ಕುಟುಂಬ ಸದಸ್ಯರು ಕೂಡ ಹೌದು. ಸೊ ಹಾಗಾಗಿ ಡಿಕೆ ಶಿವಕುಮಾರೇ ಎಲ್ಲ ಉಸ್ತುವಾರಿಯನ್ನು ನೋಡ್ಕೊಂಡಿದ್ದಾರೆ. ನೋಡಿ, ಈಗೂ ಕೂಡ ನಾವು ಗಮನಿಸಿದ್ರೆ ಈಗ ವಾಹನ ಬಂದಿದೆ, ಆ ಒಂದು ಟ್ರಾನ್ಸ್ಪರೆಂಟ್ ವೆಹಿಕಲ್ನಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟು ಯಾತ್ರೆ ಆರಂಭವಾಗುತ್ತೆ. ಸೊ ಡಿಕೆ ಶಿವಕುಮಾರ್ ಅವರು ಅಲ್ಲೇ ಮುಂದೆ ನಿಂತು ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಳ್ತಾ ಇದ್ದಾರೆ. ಈ ದೃಶ್ಯಗಳಲ್ಲಿ ಕಾಣ್ಬೋದು ಎಸ್ಎಂ ಕೃಷ್ಣ ಅವರ ನಿವಾಸದಿಂದ ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಸ್ಎಂ ಕೃಷ್ಣ ಅವರ ಪಾರ್ಥಿವವನ್ನು ಈ ವೆಹಿಕಲ್ಗೆ ಶಿಫ್ಟ್ ಮಾಡಿ ಯಾತ್ರೆಯನ್ನು ಆರಂಭಿಸ್ತಾರೆ. ಚಲುವರಾಯಸ್ವಾಮಿಯವರು ಕೂಡ ಕೆಲವೊಂದಷ್ಟು ಡೀಟೇಲ್ಸನ್ನು ಶೇರ್ ಮಾಡ್ಕೊಂಡಿದ್ದಾರೆ. ದೇಶ ಕಂಡಂಥ ಅಪ್ರತಿಮ ಅಜಾತಶತ್ರು ಮದ್ದೂರಿನಲ್ಲಿ ಜನಿಸಿ ವಿದೇಶದವರೆಗೂ ರಾಜಕೀಯ ಕ್ಷೇತ್ರವನ್ನು ವಿಸ್ತರಿಸಿಕೊಂಡಂಥ ಏಕೈಕ ನಮ್ಮ ಮಂಡ್ಯದ ಹೆಮ್ಮೆಯ ಒಬ್ಬ ನಾಯಕ ನಮ್ಮನ್ನು ಆಗಲಿ ಇವತ್ತು ಅಂತಿಮ ನಾವು ಅವರಿಗೆ ಕ್ರಿಯೆ ಮಾಡ್ತಕ್ಕಂಥ ಕ್ಷಣದಲ್ಲಿದ್ದೀವಿ. ಜಾಗವನ್ನು ಕುಟುಂಬದವರ ತೀರ್ಮಾನದಂತೆ ಉಪಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಿದರು. ಅದೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಈಗ ಇಲ್ಲಿ ಹೊರಟ ತಕ್ಷಣವೇ ಕೆಂಗೇರಿಲಿ ಒಂದು 5 ನಿಮಿಷ, ಬಿಡದಿ, ರಾಮನಗರ, ಚನ್ನಪಟ್ಟಣ, ಸೋಮನಹಳ್ಳಿ ನಾವು ಅಂತ್ಯಕ್ರಿಯೆ ಮಾಡುವಂಥ ಸ್ಥಳದಲ್ಲೇ ಸಾರ್ವಜನಿಕರ ಭೇಟಿಗೆ ಅವಕಾಶವನ್ನು ಮಾಡಲಾಗಿದೆ. ಉಪಮುಖ್ಯಮಂತ್ರಿಗಳು ಅವರ ಕುಟುಂಬದ ತೀರ್ಮಾನದಂತೆ ಅಲ್ಲಿ 3 ಗಂಟೆವರೆಗೂ ಸಾರ್ವಜನಿಕರ ಭೇಟಿಗಿರುತ್ತೆ. ನಂತರ 3 ರಿಂದ 4 ಗಂಟೆ ಒಳಗೆ ಅಂತಿಮ ಎಲ್ಲ ಥರದ ಪ್ರಕ್ರಿಯೆ ಸರ್ಕಾರದ ಗೌರವದೊಂದಿಗೆ ನಡೆಯುತ್ತೆ. ಈ ದೇಶ ಕಂಡಂಥ ಅಪ್ರತಿಮ ಅಜಾತಶತ್ರು ಮದ್ದೂರಿನಲ್ಲಿ ಜನಿಸಿ ವಿದೇಶದವರೆಗೂ ರಾಜಕೀಯ